ಅನವಶ್ಯಕ ಬಂಗಾರ ಖರೀದಿ ಬೇಡ. ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿಕೊಂಡ 8 ಮನವಿಗಳ ಪೈಕಿ ಮೊದಲನೇದ್ದು ಎರಡನೇದು ಅತಿ ಹೆಚ್ಚು ಚರ್ಚೆ ಆಗಿರೋದು ಇದೆ. ಇನ್ನೊಂದು ಪೆಟ್ರೋಲ್ ಡೀಸೆಲ್ ಉಳಿತಾಯ ಮಾಡಿ ಅನ್ನುವಂಥದ್ದು. ಕೆಲವರು ಅಂತಿರ್ತಾರೆ, ನೀವ್ಯಾರು ಹೇಳೋದಕ್ಕೆ, ನಮ್ಮ ದುಡ್ಡು ನಮ್ಮ ಮಾತು, ನಾವು ತಗೊಳ್ಳಾರಪ್ಪ ಅಂತ. ಕೇಂದ್ರ ಸರ್ಕಾರ ಇವತ್ತು ಚಿನ್ನದ ಮೇಲೆ ಇದ್ದಂಥ ಇಂಪೋರ್ಟ್ ಡ್ಯೂಟಿ 6% ಇತ್ತು, ಅದನ್ನು 15%ಗೆ ಏರಿಸ್ತು. 9% ಜಾಸ್ತಿ, ಹೆಚ್ಚು ಕಡಿಮೆ 1400 ರೂಪಾಯಿ ಪರ್ ಗ್ರಾಮ್ ಜಾಸ್ತಿ ಆಯಿತು ಚಿನ್ನ. ಅಂದರೆ ಮೋದಿ ಏನೇ ಹೇಳಿದರೂ ವಿರೋಧಿಸುತ್ತೇವೆ ಅನ್ನುವ ಒಂದು ವರ್ಗ ಇದೆ. ಏನು ಹೇಳಿದ್ರು? ಯಾರೋ ತಮಾಷೆ ಮಾಡ್ತಾಯಿದ್ರು, ಮೋದಿ ಚಿನ್ನ ಖರೀದಿ ಮಾಡಬೇಡಿ ಅಂದರು. ಒಬ್ಬ ಚಿನ್ನ ಖರೀದಿ ಮಾಡಲೇಬೇಕು, ಮೋದಿ ಹಿಂಗೆ ಹೇಳಿದ್ದಾರೆ ಅಂತೇಳಿ ಹೆಂಡತಿ ಕಿಡ್ನಿನೇ ಮಾರಿ ಚಿನ್ನ ತಗೊಂಡ್ಬಿಟ್ಟ ಅಂತ. ಆ ಲೆವೆಲ್ಲಿಗೆ ವಿರೋಧಿಸುವವರು ಇದ್ದಾರೆ. 9% ಜಾಸ್ತಿ ಕೊಡ್ರಪ್ಪ ಇಂಪೋರ್ಟ್ ಡ್ಯೂಟಿ ಅಂತ ಹೇಳೋದು ಹಂಗಿದೆ ಇದು. 22 ಕ್ಯಾರೆಟ್ ಬಂಗಾರಕ್ಕೆ 1275 ರೂಪಾಯಿ ಜಾಸ್ತಿ, 24 ಕ್ಯಾರೆಟ್ ಬಂಗಾರಕ್ಕೆ 1400 ರೂಪಾಯಿ ಹತ್ತತ್ರ ಜಾಸ್ತಿ ಆಗತ್ತೆ. ಚಿನ್ನವನ್ನು ಖರೀದಿ ಮಾಡಲೇಬೇಡಿ ಅಲ್ಲ ಮನವಿ, ಅದು ಖರೀದಿ ಮಾಡಲೇಬೇಡಿ ಅಂತಲ್ಲ, ಅನವಶ್ಯಕ ತಗೋಬೇಡಿ ಅಂತ. ಮಗಳ ಮದುವೆ ಇದೆ ರೀ, ತಾಳಿ ತಗೋಬೇಕು. ಮಂಗಳಸೂತ್ರ ಇಲ್ಲದೆ ಮಾಡೋದಕ್ಕಾಗತ್ತಾ ಮದುವೆನ? ಹಂಗಂತ ಜೀವಮಾನದ ಉಳಿತಾಯವನ್ನೆಲ್ಲ ಹಾಕಿ ಬಂಗಾರ ತಗೊಂಡು ಕೊಟ್ಟುಬಿಡೋದಿದೆ ನೋಡಿ, ಅಂಥದ್ದನ್ನು ಮಾಡಬೇಡಿ ಅಂತ. ಮಾಡಲೇಬೇಡಿ ಮುಂದೆ ಯಾವತ್ತೂ ಅಲ್ಲ, ಸ್ವಲ್ಪ ಜಾಗತಿಕ ವಿದ್ಯಮಾನಗಳು ಸರಿಯಾಗ ತನಕ. ಭಾರತದ ಫಾರೆಕ್ಸ್ ರಿಸರ್ವ್ ಮೇಲೆ ಹೊಡೆತ ಬೀಳ್ತಾ ಇದೆ ಅದರದ್ದು. ಪೆಟ್ರೋಲು ಡೀಸೆಲ್ಲು ಮಿತ ಬಳಕೆ ಮಾಡಿ. ಪೆಟ್ರೋಲು ಡೀಸೆಲ್ಲು ಭಾರತದೊಳಗೆ ಬಂದರೆ ಅದಕ್ಕೊಂದು ಯುಟಿಲಿಟಿ ವ್ಯಾಲ್ಯೂನಾರು ಇದೆ. ಈಗ 100 ರೂಪಾಯಿ ಪೆಟ್ರೋಲ್ ತಗೊಳ್ತಾ ಇದ್ದಲ್ಲಿ 200 ರೂಪಾಯಿ, 100 ಲೀಟರ್ ಪೆಟ್ರೋಲ್ ತೆಗೆದುಕೊಳ್ತಾ ಇದ್ದ ಜಾಗದಲ್ಲಿ 200 ಲೀಟರ್ ತೆಗೆದುಕೊಳ್ತಾ ಇದ್ದಾರೆ ಅಂದರೆ ಅಲ್ಲೊಂದೇನೋ ಕಾರ್ ಖರೀದಿಯಾಗಿದೆ, ಕಾರಿನ ವ್ಯಾಪಾರ ಆಗಿದೆ, ಆ ಮೂಲಕ ಕಾರಿನ ಉತ್ಪಾದನೆ ಜಾಸ್ತಿ ಆಗಿದೆ. ಎಲ್ಲೋ ಓಡಾಡ್ತಾರೆ, ಕಾರ್ ರಿಜಿಸ್ಟ್ರೇಷನ್ಗೆ ರೋಡ್ ಟ್ಯಾಕ್ಸ್ ಸರ್ಕಾರಕ್ಕೆ ಬರುತ್ತೆ, ಏನೋ ಒಂದಾಗುತ್ತಲ್ಲಿ. 100 ಲೀಟರ್ ಡೀಸೆಲ್ ತರಿಸಿಕೊಳ್ತಾ ಇದ್ದ ಭಾರತ 200 ಲೀಟರ್ ಡೀಸೆಲ್ ತರಿಸಿಕೊಳ್ತಾ ಇದೆ ಅಂದರೆ ಡೀಸೆಲ್ ವೆಹಿಕಲ್ಗಳು ಜಾಸ್ತಿ ಆಗಿದ್ದಾವೆ. ಅತಿ ಹೆಚ್ಚು ಡೀಸೆಲ್ ಬಳಕೆ ಆಗೋದು ಸರಕು ಸಾಗಾಣಿಕೆಗೆ. ಆ ಮೂಲಕ ಯಾವುದೋ ಒಂದು ಸರ್ಕಲ್ ತಿರುಗ್ತಾ ಇದೆ, ಹಂಗಾರು ಅನ್ಕೋಬಹುದು. ಬಂಗಾರದ ಹಂಗಲ್ಲ ನೋಡಿ, ಬಂಗಾರದ ಹಂಗಲ್ಲ. ಒಂದು ಆಬ್ಸೆಷನ್ ಇದೆ ಭಾರತಕ್ಕೆ. ದೇಶದೊಳಗೆ 1 ರಿಂದ 2 ಟನ್ ಬಂಗಾರ ಉತ್ಪಾದನೆ ಆದರೆ ಮ್ಯಾಕ್ಸಿಮಮ್ ಇದು 2 ಟನ್ ದೇಶದ ಒಳಗೆ ಉತ್ಪಾದನೆಯಾಗುವ ಬಂಗಾರ. ಭಾರತ ಇತ್ತೀಚಿನ ವರ್ಷಗಳಲ್ಲಿ 700 ಟನ್ಗಿಂತ ಕಡಿಮೆ ಒಂದು ವರ್ಷಕ್ಕೆ ಯಾವತ್ತೂ ತಗೊಂಡಿಲ್ಲ. 700 ಟನ್ಗಿಂತ ಕಡಿಮೆ ತಗೊಂಡೇ ಇಲ್ಲ ಭಾರತ ಒಂದು ವರ್ಷಕ್ಕೆ. ಅಂದರೆ ನೀವು ಆನ್ ಆನ್ ಆ್ಯಾವರೇಜ್ ಒಂದು ದಿನಕ್ಕೆ 2 ಟನ್ ಬಂಗಾರ ಖರೀದಿ ಮಾಡ್ತೀವಿ ರೀ ನಾವು ಭಾರತೀಯರು. 2 ಟನ್ ಒಂದು ದಿನಕ್ಕೆ. ಭಾರತದ ಫಾರೆಕ್ಸ್ ರಿಸರ್ವ್ನಲ್ಲಿ 9% ಹೋಗ್ತಾ ಇರೋದು ಬಂಗಾರದ ಖರೀದಿಗೆ. ಇದನ್ನ ಸ್ವಲ್ಪ ದಿನ ತಡೆಯೋಣ ಅನ್ನುವ ನರೇಂದ್ರ ಮೋದಿ ಅವರ ಮನವಿ. 9% ದುಡ್ಡು ಹೋಗ್ತಾ ಇರೋದು ಅದಕ್ಕೆ. ಬಂಗಾರದ ಬೆಲೆ ಜಾಸ್ತಿ ಆಗ್ತಾ ಇದೆ. 1.5 ಲಕ್ಷ 10 ಗ್ರಾಮಿಗೆ. ಅದನ್ನು ನಾನು 2 ರೀತಿಯಿಂದನೂ ನೋಡ್ತೀನಿ. ಬಂಗಾರದ ಬೆಲೆ ಜಾಸ್ತಿ ಆಗ್ಬಿಡ್ತು, ಏನು ಹಿಂಗಾಗ್ಬಿಟ್ಟಿದೆ, ಏನು ಹೊಟ್ಟೆ ತುಂಬೋದಿಲ್ವಾ? ಉಪವಾಸ ಮಲ್ಕೋಬೇಕಾಗತ್ತಾ? ನಂಬರ್ 1 ಅದು. ಎರಡನೇದಾಗಿ ನಮ್ಮ ಮನೆಯಲ್ಲಿ ಕಡಿಮೆ ಇದೆ, ಆ ಮಾತು ಬೇರೆ. ಮನೆಯಲ್ಲಿರುವ ಬಂಗಾರ ಕುಂತಲ್ಲೇ ಅಷ್ಟು ಜಾಸ್ತಿ ವ್ಯಾಲ್ಯೂ ಆಗಿದೆಯಲ್ರಿ. 10 ಗ್ರಾಮಿಗೆ 50,000 ಇದ್ದದ್ದು 1.5 ಲಕ್ಷ ಆಗಿದೆ ಅಂದರೆ ಭಾರತದಲ್ಲಿರುವ 1000 ಟನ್ ಬಂಗಾರದ ಬೆಲೆ ಏನಾಗಿದೆ ಈಗ? 1000 ಟನ್. ಎಲ್ಲಿಂದ ಎಲ್ಲಿಗೆ ಹೋಗಿದೆ ವ್ಯಾಲ್ಯೂ? ಅದನ್ನು ಲೆಕ್ಕ ಹಾಕಬೇಕಾಗತ್ತೆ. 14 ಲಕ್ಷ ಕೋಟಿ ರೂಪಾಯಿ ಭಾರತದಿಂದ ಹೊರಗೆ ಹೋಗುತ್ತೆ ಬರೀ ಬಂಗಾರಕ್ಕೆ. 14 ಲಕ್ಷ ಕೋಟಿ ರೂಪಾಯಿ
ಕರ್ನಾಟಕದ ಬಜೆಟ್ 4 ಲಕ್ಷ ಕೋಟಿ, ನೆನಪಿರಲಿ ನಿಮಗೆ. 14 ಲಕ್ಷ ಕೋಟಿ ಹೊರಗಡೆ ಹೋಗುತ್ತೆ. ಇದು ನೋಡಿ ಚರ್ಚೆ ಆಗಬೇಕಾಗಿರೋದು ಆ್ಯಕ್ಚುಲಿ. ಬಂಗಾರದ ವ್ಯಾಪಾರ, ಒಡವೆ ತಯಾರಿಕೆ, ಇದನ್ನು ನಂಬಿಕೊಂಡು ಬದುಕ್ತಾ ಇರೋ ಜನ ಏನು ಮಾಡಬೇಕು, ಚರ್ಚೆ ಆಗಬೇಕಾಗಿರೋದು ಅದು. ಲಕ್ಷಾಂತರ ಕೋಟಿ ರೂಪಾಯಿಯ ಬಿಸ್ನೆಸ್ ಅದು. ಒಡವೆಗಳನ್ನು ತಯಾರು ಮಾಡ್ತಾರೆ ಕುಶಲಕರ್ಮಿಗಳು, ಅವ್ರಿಗೆ ಹೊಡೆತ ಆಗೋದಿಲ್ವಾ? ಚರ್ಚೆ ಆಗಬೇಕಾಗಿರೋದು ಅದು. ಅದು ಬಿಟ್ಟು ನಾವು ಬಂಗಾರ ತಗೋತೀವಿ, ನಮ್ಮ ದುಡ್ಡು ನಮ್ಮ ಮಾತು ಕೇಳೋದಕ್ಕೆ ನೀವ್ಯಾರು? ಅಲ್ಲ, ವಿಷಯ ಅಲ್ಲ. ಮೋರ್ ಓವರ್ ಇದು ಮನವಿ, ಆದೇಶ ಅಲ್ಲ ಇದು. ಈ ದೇಶದಲ್ಲಿ ಅದಕ್ಕೆ ಕಾನೂನುಗಳು ಬಂದಿದ್ದಾವೆ. ಒಬ್ಬರು ಎಷ್ಟು ಬಂಗಾರ ಇಟ್ಕೋಬೇಕು ಅನ್ನೋ ವಿಷಯದಲ್ಲಿ ಕಾನೂನಲ್ಲ, ಇದು ಮನವಿ. ಮಿತವ್ಯಯದ ಮಾತುಗಳನ್ನಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ. ತುಂಬ ಜನ ಅಂದರು, ದೇಶದ ಜನ ಎಲ್ಲ ಮಿತವ್ಯಯ ಮಾಡಿ ನೀವು ಹೆಂಗೆ ಬೇಕಾದಂಗೆ ಓಡಾಡ್ಬೋದಾ ಅಂತ. ನರೇಂದ್ರ ಮೋದಿಯವರ ಭದ್ರತೆಯ ಖರ್ಚು ತುಂಬ ದೊಡ್ಡದಿದೆ. ಅವರಿಗೆ NSG ಅವರು ಸ್ಪೆಷಲ್ ಪ್ರೊಟೆಕ್ಷನ್ ಕೊಡ್ತಾರೆ. 1 ವರ್ಷಕ್ಕೆ ಹತ್ತತ್ರ 500 ಕೋಟಿ ರೂಪಾಯಿ ಖರ್ಚಾಗತ್ತೆ. 3,000 ಕಮಾಂಡೋಗಳು, ಬೇರೆ ಬೇರೆ ಶಿಫ್ಟು, ಅದು ಇದು ಎಲ್ಲ ಸೇರಿಸಿದ್ರೆ 3,000 ಕಮಾಂಡೋಗಳಿದ್ದಾರೆ. ಅಂದರೆ ಅವರಿಗೆ ಬೇಕಾದ ವಾಹನಗಳ ಖರೀದಿ, ಅದು ಇದು ಎಲ್ಲ ಸೇರಿ 500 ಕೋಟಿಯ ಖರ್ಚು ಬರುತ್ತೆ. ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಪ್ರಾಣ ಬೆದರಿಕೆಯನ್ನು ಹೊಂದಿರುವ ನಾಯಕರುಗಳ ಪಟ್ಟಿ ಮಾಡಿದ್ರೆ ಮೊದಲನೇವರು, ಎರಡನೇವರು ಪ್ರಧಾನಿ ನರೇಂದ್ರ ಮೋದಿ ಬರ್ತಾರೆ. ಅನ್ಡೌಟೆಡ್ಲಿ ಅವರಿಗೆ ಆ ಮಟ್ಟದ ಭದ್ರತೆ ಬೇಕಾಗತ್ತೆ. ಆದರೂ ತಮ್ಮ ಕಾನ್ವಾಯ್ ಸಂಖ್ಯೆಯನ್ನು ಸೋಮನಾಥ ದೇವಸ್ಥಾನದ ಕಾರ್ಯಕ್ರಮಕ್ಕೆ, ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಹೋದಾಗ ಅರ್ಧಕ್ಕರ್ಧ ಕಡಿಮೆ ಮಾಡ್ಕೊಂಡಿದ್ರಂತೆ. ಸೂಚನೆ ಕೊಟ್ಟಿದ್ದಾರೆ NSG ಅವರಿಗೆ. ಮುಂಚೆ ಎಷ್ಟು ವಾಹನಗಳು ಬರ್ತಿದ್ವು ಅದರ ಅರ್ಧ ವಾಹನಗಳ ಮಾತ್ರ ಬರಬೇಕು ಅಂತ. ಜನಸಾಮಾನ್ಯರಾಗಿ ನಾವು ಕೇಳ್ಕೊಳ್ಳೋದು, ಭದ್ರತೆಯಲ್ಲಿ ಕಾಂಪ್ರಮೈಸ್ ಒಂದು ಮಾಡ್ಕೋಬೇಡಿ, ಅಷ್ಟೇ. ಕಾಂಪ್ರಮೈಸ್ ಮಾಡ್ಕೋಬೇಡಿ. ಈ ಮನುಷ್ಯ ಭೂಮಿ ಮೇಲೆ ಇರಬಾರ್ದು ಅಂತ ಬಯಸ್ತಾ ಇರೋರ ಸಂಖ್ಯೆಯನ್ನು ಕಡಿಮೆ ಇದೆಯಾ? ಕಾಂಪ್ರಮೈಸ್ ಆಗದೇ ಇರೋ ಹಾಗೆ ಏನೇನು ಮಾಡಬಹುದು ಮಾಡ್ಕೊಳ್ಳಿ. ಕಾನ್ವಾಯ್ನ ಅರ್ಧಕ್ಕರ್ಧ ಇಳಿಸಿಕೊಳ್ಳೋದಕ್ಕೆ ಆದೇಶ ಕೊಟ್ಟಿದ್ದಾರಂತೆ. ಇವತ್ತು ಬರೀ 2 ಗಾಡಿ ಹೋದವು ಅಷ್ಟೇ. ಒಂದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಇನ್ನೊಂದು ಅವ್ರ ಪೈಲಟ್ ವೆಹಿಕಲ್ಲು. ಇದು ಮನೆಯಿಂದ ಕಚೇರಿಗೆ, ಅದು ಹೈ ಸೆಕ್ಯೂರಿಟಿ ಏರಿಯಾ. ಅದು ಅಂದರೆ ಹೇಳೋದ ಆಚಾರ ತಿನ್ನೋದು ಬದನೆಕಾಯಿ ಅಂತಂತಾರೆ, ಗಾದೆ ಮಾತಿದೆಯಲ್ಲ, ಹಾಗೆ ಅನ್ನಿಸ್ಕೊಳ್ಳಬಾರ್ದು ಅನ್ನುವ ಕಾರಣಕ್ಕೆ ಜನಸಾಮಾನ್ಯರಾಗಿ ನಾವು ವರಿ ಮಾಡಬೇಕಾಗಿರೋದು ಅವರ ಭದ್ರತೆಯ ಬಗ್ಗೆ ಅಷ್ಟೇ. ಸೂಚ್ಯವಾಗಿ ಹೇಳಿದೆ ನಾನು, ಈ ಮನುಷ್ಯ ಭೂಮಿ ಮೇಲೆ ಇರಬಾರ್ದು ಅಂತ ಬಯಸ್ತಾ ಇರೋರ ಸಂಖ್ಯೆಯನ್ನು ಕಡಿಮೆ ಅಲ್ಲ, ಪ್ರಯತ್ನ ಪಡ್ತಾನೇ ಇರ್ತಾರೆ ಅವರು. ಮೊನ್ನೆ ಬೆಂಗಳೂರಿಗೆ ಬಂದರು ಆರ್ಟ್ ಆಫ್ ಲಿವಿಂಗ್ನಲ್ಲಿ. ಯಾವನೋ ಒಬ್ಬ ಜಿಲಿಟಿನ್ ಕಡ್ಡಿ ಇಟ್ಟು, ಅದೇನು ಬ್ಲಾಸ್ಟಾಗಿ ಏನೋ ಹೆಚ್ಚು ಕಡಿಮೆ ಆಗ್ತಿರಲಿಲ್ಲ, ಬಟ್ ಯಾಕೆ ಮಾಡ್ದ ಅದನ್ನು ಆತ? ಊದಿನ ಕಡ್ಡಿ ಕರ್ಪೂರ ಎಲ್ಲ ಇಟ್ಬಿಟ್ಟಿದ್ರು, ಜಿಲಿಟಿನ್ ಕಡ್ಡಿಗಳಿಗೆ ಕನೆಕ್ಟ್ ಮಾಡಿ. ಇತ್ತೀಚೆಗೆ ರಷ್ಯಾ ಪ್ರವಾಸಕ್ಕೆ ಹೋದಾಗ ಏನಾಗಿತ್ತು ಅನ್ನೋದು ಗೊತ್ತಿದೆ ನಿಮಗೆ. ಕೇಂದ್ರ ಸಚಿವರ ಬೆಂಗಾವಲು ಕೂಡ ಕಡಿಮೆಯಾಗಿದೆ. ಅಮಿತ್ ಶಾ, ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ ಸೇರಿದಂತೆ ಅನೇಕರು ತಮ್ಮ ಬೆಂಗಾವಲು ವಾಹನಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ಕೊಂಡಿದ್ದಾರೆ. ಸಚಿವ ಸಂಪುಟ ಸಭೆ ಆಯಿತು. ಸಚಿವ ಸಂಪುಟ ಸಭೆಯಲ್ಲೂ ಅದೇ ಚರ್ಚೆ ಆಗಿದೆ, ಖರ್ಚು ಹೆಂಗೆ ಕಡಿಮೆ ಮಾಡೋದು ಅಂತ. ಡಿಪಾರ್ಟ್ಮೆಂಟ್ ವೈಸ್ ಪತ್ರ ಬರೆದಿದ್ದಾರೆ. ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಅನಗತ್ಯ ಖರ್ಚು ಅಂತ ಏನು ಮಾಡ್ತಾ ಇದ್ದೀರಿ, ಅವುಗಳನ್ನು ಇಮ್ಮಿಡಿಯೇಟಾಗಿ ನಿಲ್ಲಿಸಿದ್ರೆ ಏನಾಗುತ್ತೆ, ಅಗತ್ಯ ಖರ್ಚುಗಳನ್ನು ಕೂಡ ಕಡಿಮೆ ಮಾಡೋದಕ್ಕೆ ಏನೇನು ಮಾಡ್ಬೋದು ಒಂದು ರಿಪೋರ್ಟ್ ಕೊಡಿ ಅಂತ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಪ್ರಧಾನಮಂತ್ರಿ ಕಚೇರಿಯಿಂದ ಪತ್ರ ಹೋಗಿದೆ. ಅನಿವಾರ್ಯವಲ್ಲದ ಹೊರತು ಇಂಪೋರ್ಟೆಡ್ ವಸ್ತುಗಳನ್ನು ಬಳಸಬೇಡಿ ಅಂತ ಹೇಳಿದ್ದಾರೆ. ಕೆಲವು ಅನಿವಾರ್ಯತೆಗಳು ಇರುತ್ತೆ ಭಾರತದಲ್ಲಿ, ಒಂದು ಆ ವಸ್ತುಗಳಿರೋದಿಲ್ಲ ಅಥವಾ ಆ ಗುಣಮಟ್ಟದ ವಸ್ತುಗಳಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಓಕೆ, ಉಳಿದಂತೆ ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನು ಬಳಸಿ ಅಂತ ಹೇಳಿದ್ದಾರೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತಮ್ಮ ಕಾನ್ವಾಯ್ನ ಅರ್ಧಕ್ಕರ್ಧ ಇಳಿಸ್ಕೊಂಡಿದ್ದಾರೆ. ಅತಿ ಹೆಚ್ಚು ಪ್ರಾಣ ಬೆದರಿಕೆ ಇರುವ ಭಾರತದ ಮುಖಂಡರುಗಳ ಪೈಕಿ ಯೋಗಿ ಆದಿತ್ಯನಾಥ್ ಬರೋದಿಲ್ವಾ? ಐ ಹ್ಯಾವ್ ಸೀನ್ ಇಸ್ ಸೆಕ್ಯೂರಿಟಿ ಹೆಂಗಿರುತ್ತೆ ಗೊತ್ತಾ? ಅದು ಅರ್ಧಕ್ಕರ್ಧ ತಮ್ಮ ಬೆಂಗಾವಲನ್ನು ಕಡಿಮೆ ಮಾಡ್ಕೊಂಡಿದ್ದಾರಂತೆ ಯೋಗಿ ಆದಿತ್ಯನಾಥ್. ಜನಸಾಮಾನ್ಯನಾಗಿ
ಹೇಳ್ತಾ ಇರೋದಿಷ್ಟೇ, ಕಾಂಪ್ರಮೈಸ್ ಮಾಡ್ಕೋಬೇಡಿ ಭದ್ರತೆಯಲ್ಲಿ. ಮಂತ್ರಿಗಳು ಶಾಸಕರುಗಳು ವಾರಕ್ಕೊಂದು ದಿನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸಬೇಕು ಅಂತ ಉತ್ತರ ಪ್ರದೇಶದಲ್ಲಿ ಆದೇಶ ಆಗಿದೆ. ಮಧ್ಯಪ್ರದೇಶ ಸಿಎಂ ಮೋಹನ್ ಯಾದವ್ ಮತ್ತು ಮಂತ್ರಿಗಳು ಕನಿಷ್ಠ ಬೆಂಗಾವಲನ್ನು ಮಾತ್ರ ಬಳಸಬೇಕು ಅಂತ ಹೇಳಿದ್ದಾರೆ. ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಕೂಡ ಅದೇ ಆದೇಶ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಸಿಎಂ ಫಡ್ನವೀಸ್ ಮಿನಿಮಮ್ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ಬಳಸಿ ಅಂತ ಹೇಳಿದ್ದಾರೆ. ಮಿನಿಸ್ಟರ್ಗಳು ಚಾರ್ಟರ್ಡ್ ಫ್ಲೈಟ್ಗಳನ್ನು ಬಳಸಬೇಕು ಅನ್ನುವುದಿದ್ದರೆ ಮುಖ್ಯಮಂತ್ರಿಗಳ ಕಚೇರಿಯಿಂದ ಮೊದಲೇ ಪರ್ಮಿಷನ್ ತಗೊಂಡಿರಬೇಕು ಅಂತ ಒಂದು ನಿಯಮ. ಚಾರ್ಟರ್ಡ್ ಫ್ಲೈಟ್ಗಳನ್ನು ಬಳಸೋದಿದ್ದರೆ, ಅದರ್ವೈಸ್ ಎಲ್ಲಿಗೆ ಹೋಗ್ಬೇಕಾಗಿರುತ್ತೋ ಕಮರ್ಷಿಯಲ್ ಫ್ಲೈಟ್ ಇರ್ತವೆ, ಹೋಗಿ. ಕಮರ್ಷಿಯಲ್ ಏರ್ಲೈನ್ಸ್ನಲ್ಲಿ ವಿಮಾನಗಳಿರ್ತಾವಪ್ಪ. ಸಮಸ್ಯೆ ಏನು ಅಂದರೆ ವಿಮಾನ ಎಷ್ಟಕ್ಕೆ ಹೋಗ್ತಾ ಇರುತ್ತಲ್ಲ ಅಷ್ಟೊತ್ತಿಗೆ ನೀವು ಹೋಗ್ಬೇಕಾಗತ್ತಲ್ಲಿ. ಚಾರ್ಟರ್ಡ್ ಫ್ಲೈಟ್ ಹಂಗಲ್ಲ, ಒಂದು ಅರ್ಧ ಗಂಟೆ ತಡ ಆಗಿದೆ ಅಂದರೆ ಪೈಲಟ್ ನಿಲ್ಲಿಸ್ಕೊಂಡು ವೇಟ್ ಮಾಡ್ತಾರೆ. ಅದಕ್ಕಿಂತ ದೊಡ್ಡ ಸಮಸ್ಯೆ ಇವರುಗಳಿಗೆ ಜನಸಾಮಾನ್ಯರ ಜೊತೆ ಕೂತ್ಕೊಂಡು ಹೋಗ್ಬೇಕಲ್ಲ ಅಂತ. ಜನಸಾಮಾನ್ಯರ ಜೊತೆ ಕೂತ್ಕೊಂಡು ಹೋಗ್ಬೇಕಲ್ಲ. ಯಾರೋ ಎಕನಾಮಿಲಿ 2,500-3 ಸಾವಿರ ಟಿಕೆಟ್ ತಗೊಂಡು ಬಂದಿರ್ತಾರೆ, ಅವ್ರ ಪಕ್ಕದಲ್ಲಿ ನಾವು ಕೂತ್ಕೊಂಡು ಹೋಗೋದ? ಛೆ, ಅದು ಸಮಸ್ಯೆ ಇರೋದು. ಅದಕ್ಕೆ ಚಾರ್ಟರ್ಡ್ ಫ್ಲೈಟ್. ಏನು ರೀ, 70-80 ಕಿಲೋಮೀಟ್ರಿಗೆ ಹೆಲಿಕಾಪ್ಟರ್ ಹೈರ್ ಮಾಡ್ಕೊಳ್ಳೋ ಜನ ಇದ್ದಾರೆ ನಮ್ಮಲ್ಲಿ. 70-80 ಕಿಲೋಮೀಟರ್ನ ಪ್ರಯಾಣಕ್ಕೆ ಹೆಲಿಕಾಪ್ಟರ್ಗಳು ಬರಬೇಕು. ಗುಜರಾತ್ನ ರಾಜ್ಯಪಾಲರು ರೈಲಿನ ಪ್ರಯಾಣಕ್ಕೆ ಆದೇಶ ಕೊಟ್ಟಿದ್ದಾರೆ. ವಿಮಾನ ಹೆಲಿಕಾಪ್ಟರ್ಗಳ ಪ್ರಯಾಣ ಇಲ್ಲವಂತೆ. ಗುಜರಾತ್ನ DCM ಹರ್ಷ ಸಂಘವಿ ಅಮೆರಿಕದ ಪ್ರವಾಸ ಇತ್ತು, ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಬಿಹಾರದ DCM ವಿಜಯ್ ಕುಮಾರ್ ಚೌಧರಿ ತಮ್ಮ ಬೆಂಗಾವಲು ವಾಹನಗಳನ್ನು ಅರ್ಧಕ್ಕೆ ಇಳಿಸ್ಕೊಂಡಿದ್ದಾರೆ. ಏಕನಾಥ್ ಶಿಂಧೆ ಇನ್ನು ಮುಂದೆ ನಾನು ಎಲೆಕ್ಟ್ರಿಕಲ್ ವೆಹಿಕಲ್ಲೇ ಬಳಸೋದು ಅಂತ ಹೇಳಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.